स्वात्मा रामं निजानन्दं शोकमोहविवर्जितं स्मरामि मनसा नित्यं ವೆಂಕಟಾಚಲದೇಶಿಕಂ. ಅಧ್ಯಾಯ 71. ಆ ಹುಡುಗ. ಗುರುನಿವಾಸದಿಂದ ಸುಮಾರು 90 ಕಿಲೋಮೀಟರ್ ದೂರದ ಊರಿನಲ್ಲಿ ವಾಸವಿದ್ದ ಆ ಹುಡುಗ ಪರಮ ದೈವ ಭಕ್ತನಾಗಿದ್ದು, ಸಮಯ ಸಿಕ್ಕಾಗಲೆಲ್ಲ ಅದ್ವೈತ ಪೀಠವೊಂದರ ಪೀಠಾಧಿಪತಿಯಾಗಿದ್ದ ಸನ್ಯಾಸಿಯೊಬ್ಬರ ಸಮಾಧಿಗೆ ಪ್ರದಕ್ಷಿಣೆ ಹಾಕುವ ಅಭ್ಯಾಸ ಬಿಟ್ಟುಕೊಂಡಿದ್ದರು. ಗುರುನಾಥರ ಸಂಪರ್ಕಕ್ಕೆ ಬಂದ ನಂತರ ಆತನಲ್ಲಿ ಗುರುವನ್ನು ಪಡೆಯಲೇಬೇಕೆಂಬ ಹಂಬಲ ದಿನೇ ದಿನೇ ಹೆಚ್ಚಾಗತೊಡಗಿತು. ಗುರುನಾಥರು ಸಿಕ್ಕಾಗಲೆಲ್ಲ ಆ ಬಾಲಕನ ಜನ್ಮಸ್ಥಳದ ಇತಿಹಾಸವನ್ನೆಲ್ಲ ಗುರುನಾಥರು ಹೇಳುತ್ತಿದ್ದರಂತೆ. ಆ ಹುಡುಗ ಗುರುನಿವಾಸಕ್ಕೂ ಆಗಾಗ್ಗೆ ಬರುತ್ತಿದ್ದರು. ಸಾಮಾನ್ಯವಾಗಿ ಚರಣದಾಸನಾದ ನನಗೆ ವಿಪರೀತ ಕೆಲಸದ ಒತ್ತಡವಿರುತ್ತಿತ್ತು. ಹಾಗೂ ನನ್ನಲ್ಲಿನ ಅಹಂಕಾರವೂ ಕಾರಣವಾಗಿ ಆ ಹುಡುಗನಿಗೆ ತಿಂಡಿ ಕೊಡಲು ಹೋದಾಗ ಆತ ಅದನ್ನು ಬೇಡ ಎನ್ನಲು ನಾನು ಅವರ ಮೇಲೆ ಸಿಡುಕಿದೆ. ಅದನ್ನು ದೂರದಿಂದಲೇ ಗಮನಿಸಿದ ಗುರುನಾಥರು ನನ್ನನ್ನು ಕರೆದು ಏನೆಂದೆ ಅವನಿಗೆ ಎನ್ನಲು ನಾನು ಬೈದೆ ಅಂದೆ. ಕೂಡಲೇ ಗುರುನಾಥರು, ಯಾರೆದುರು ನಿಂತು ಮಾತನಾಡುತ್ತಿದ್ದಿ ಗೊತ್ತಾ? ಹೋಗು, ತಪ್ಪಾಯಿತು ಎಂದು ಹೇಳಿ ನಮಸ್ಕರಿಸು, ಒಂದು ಎಳನೀರನ್ನು ತಂದು ಅವನಿಗೆ ಕುಡಿಸು ಎಂದರು. ನಾನು ನನ್ನ ಅಹಂಕಾರ ಅಡ್ಡ ಬರುತ್ತಿದ್ದರೂ ಮರು ಮಾತನಾಡದೆ ಹಾಗೆಯೇ ಮಾಡಿದೆ. ನಂತರ ಗುರುಗಳು ತನ್ನ ಪತ್ನಿಯನ್ನು ಕರೆದು ಆ ಬಾಲಕನನ್ನು ತೋರಿಸಿ, ಇವನ್ಯಾರು ಗೊತ್ತೇ? ದೊಡ್ಡ ಶಕ್ತಿ ಭೂಮಿಗೆ ಬಂದಿದೆ, ನನಗಿಂತ ಹೆಚ್ಚು ಹೆಸರು ಮಾಡುತ್ತೆ, ನಮಸ್ಕರಿಸು ಅವನಿಗೆ ಎಂದು ಹೇಳಲು ಅಮ್ಮ ಹಾಗೇ ಮಾಡಿದರು. ಗುರುಪತ್ನಿಯನ್ನು ನಾನು ಅಮ್ಮ ಎಂದೇ ಕರೆಯುತ್ತಿದ್ದೆ. ಆ ಹುಡುಗ ತನ್ನ 12ನೇ ವರ್ಷದ ವಿದ್ಯಾವರ್ಷದಲ್ಲಿ ಕಡಿಮೆ ಅಂಕ ಪಡೆದ ಕಾರಣವಾಗಿ ಗುರುನಾಥರಲ್ಲಿಗೆ ಬಂದು, ನನಗೇಕೆ ಇಷ್ಟು ಕಡಿಮೆ ಅಂಕ ಬಂದಿದೆ? ಗುರುಗಳೇ, ನಿಮ್ಮ ಕೃಪೆಯಿದ್ದೂ ನಂಗೇಕೆ ಹೀಗಾಯಿತು ಎಂದು ಕೇಳಿದರು. ಮುಂದೇನು ಓದಬೇಕೆಂಬ ತೊಳಲಾಟದಲ್ಲಿದ್ದ ಅವನಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೆಲೆಸಿ ಇಂಜಿನಿಯರಿಂಗ್ ಮಾಡಬೇಕೆಂದು ಗುರುನಾಥರೇ ತಿಳಿಸಿದರು. ಅದಕ್ಕೂ ಮೊದಲು ಆ ಹುಡುಗನಿಗೆ ನೀನು ವೈದ್ಯನಾಗ್ತೀಯಾ ಅಂತ ಹೇಳಿದ್ರು. ಆದರೆ ಆತ 12ನೇ ಇಯತ್ತಿಯಲ್ಲಿ ಕಡಿಮೆ ಅಂಕ ಗಳಿಸಿ ಆ ಅವಕಾಶದಿಂದ ವಂಚಿತನಾದನು. ಇದರಿಂದ ಬೇಸರಗೊಂಡ ಆ ಹುಡುಗ ಗುರುನಾಥರನ್ನು ದರ್ಶಿಸಿ ಏಕೆ ಹೀಗಾಯಿತೆಂದು ಕೇಳಲು ಗುರುನಾಥರು, ಆ ಗುಂಪು ಕಟ್ಕೊಂಡು ಬಂದರೆ ಇನ್ನೇನಾಗೆ ಆಗುತ್ತೆ, ಇನ್ಮುಂದಾದರೂ ಒಬ್ಬನೇ ಬಾ ಆಯ್ತಾ ಅಂದರು. ಗುರುಗಳ ಮೇಲೆ ಅಪಾರ ಪ್ರೀತಿ ಇದ್ದ ಆ ಹುಡುಗನನ್ನು ಕುರಿತು ಗುರುಗಳು, ನಿನಗೇನು ಬೇಕೆಂದು ಕೇಳಲು ಆತ ಗುರು ಬೇಕು ಎಂದನು. ಆಗ ಆತನನ್ನು ಪರೀಕ್ಷಿಸಲು ಗುರುಗಳು ಆತ ತನಗಾಗಿ ತಂದಿದ್ದ ತಿನಿಸನ್ನು ನೋಡಿ, ಅಪ್ಪ ದುಡಿದ ಹಣದಿಂದ ನನಗೆ ತಿಂಡಿ ತರೋದಲ್ಲಪ್ಪ, ನಿನ್ನ ದುಡಿಮೆಯಿಂದ ತರಬೇಕೋ ಎಂದು ಗದರಿಸಿದರು. ಆಗ ಆ ಹುಡುಗ ನೇರವಾಗಿ ರಸ್ತೆಯ ಬದಿ ತಿನಿಸು ಮಾರುವ ಅಂಗಡಿಗೆ ಹೋಗಿ 1 ಗಂಟೆ ಕೆಲಸ ಮಾಡಿ ಪ್ರತಿಯಾಗಿ 10 ರೂಪಾಯಿ ತೆಗೆದುಕೊಂಡು ಆ ಹಣದಿಂದ ಹಣ್ಣು ಖರೀದಿಸಿ ಗುರುವಿಗೆ ಸಮರ್ಪಿಸಿದರು. ಮತ್ತೊಮ್ಮೆ ಗುರುಗಳು, ನಿನಗೆ ಗುರು ಬೇಕೇ ಬೇಕೆಂದಾದಲ್ಲಿ ನಿಮ್ಮೂರಿನ ಮುಖ್ಯ ರಸ್ತೆಯನ್ನು ಗುಡಿಸಿ ಸ್ವಚ್ಛಗೊಳಿಸಿ ಬಾ ಎಂದರಂತೆ. ಆಗ ಆ ಹುಡುಗ, ಬೆಳಗಾದಲ್ಲಿ ಎಲ್ಲರೂ ನನ್ನ ನೋಡಬಹುದು ಎಂದು ಅಂಜಿಕೆಯಿಂದ ಬೆಳಗಿನ ಜಾವ ಪೊರಕೆ ಹಿಡಿದು ರಸ್ತೆಯನ್ನು ಸ್ವಚ್ಛಗೊಳಿಸಿ ಗುರುನಾಥರಲ್ಲಿಗೆ ಬಂದರು. ವಿಷಯ ತಿಳಿದ ಗುರುನಾಥರು, ಗುರು ಬೇಕಾದವನಿಗೆ ಮಾನ ಮರ್ಯಾದೆ ಅಂಜಿಕೆ ಇರುತ್ತಾ? ಹೋಗಿ ಜನಗಳು ನೋಡುತ್ತಿರುವಾಗಲೇ ಮತ್ತೊಮ್ಮೆ ಗುಡಿಸಿ ಬಾ ಎನ್ನಲು ಆ ಹುಡುಗ ಹಾಗೆಯೇ ಮಾಡಿದರಂತೆ. ಆ ಹುಡುಗ ತನ್ನ ಸಹಪಾಠಿಗಳೊಂದಿಗೆ ಕಾಲೇಜಿಗೆ ಹೋಗುತ್ತಿದ್ದಾಗ ಪಟ್ಟಣದ ಮುಖ್ಯ ಚರಂಡಿ ಸಮೀಪ ನಿಂತಿದ್ದ ಗುರುನಾಥರು ಆ ಹುಡುಗನನ್ನು ಕರೆದು, ನಿನಗೆ ಗುರು ಬೇಕೆಂದಾದಲ್ಲಿ ಈಗಲೇ ಚರಂಡಿ ಒಳಗಿಳಿದು ಸ್ವಚ್ಛಗೊಳಿಸು ಎಂದರು. ಮರು ಮಾತನಾಡದೆ ಆ ಹುಡುಗ ಚರಂಡಿ ಒಳಗೆ ಧುಮುಕಿ ಸ್ವಚ್ಛಗೊಳಿಸಿದರು. ಆಗಾಗ್ಗೆ ಗುರುನಾಥರು ಆ ಹುಡುಗನನ್ನು ಚರಣದಾಸನಾದ ನನ್ನನ್ನು ಕುರಿತು ನನ್ನಲ್ಲಿ, ಸಾಧನೆ ಮಾಡಿದರೆ ಆ ಹುಡುಗನಂತೆ ಮಾಡಬೇಕು ಅಂತ ಹೇಳ್ತಾ ಇದ್ರು. ಇಂದು ಆ ಹುಡುಗ ಒಂದು ಪ್ರಚಂಡ ಶಕ್ತಿಯಾಗಿ ಬೆಳೆದು ನಿಂತಿದ್ದರೂ ಗುರುವಾಕ್ಯವನ್ನು ಕಿಂಚಿತ್ತೂ ಲೋಪವಾಗದಂತೆ ನಡೆಸುತ್ತಿರುವರು. ಪರಮ ದೈವ ಭಕ್ತರು, ಸಾತ್ವಿಕರು ಆಗಿದ್ದ ಆ ಹುಡುಗನ ಪೋಷಕರು ಪ್ರತಿನಿತ್ಯ ಬೆಳಗ್ಗೆ ತುಳಸಿ ಪೂಜೆ ಮಾಡಿ ಮನೆಯೆದುರು ಬರುವ ಗೋವುಗಳಿಗೆ ಪಾಯಸ ನೈವೇದ್ಯ ಮಾಡಿ
ಬಂದ ಭಿಕ್ಷುಕರಿಗೆ ಪಾದ ತೊಳೆದು ಆಹಾರ ನೀಡಿ ಗುರುನಾಥರ ಹೆಸರಿನಲ್ಲಿ ದೀಪವೊಂದನ್ನು ಬೆಳಗುತ್ತಿದ್ದರು. ಒಮ್ಮೆ ಗುರುನಿವಾಸಕ್ಕೆ ಬಂದ ಅವರನ್ನು ಕುರಿತು, ನನ್ನ ಹೆಸರಿನಲ್ಲಿ ದೀಪ ಹೊರಗೆ ಇಡ್ತೀರಲ್ವಾ, ನಾನು ಮನೆ ಒಳಗೆ ಬರೋದು ಬೇಡ್ವೇ? ಇನ್ಮುಂದೆ ದೀಪವನ್ನು ಒಳಗಿಡಿ ಆಯ್ತಾ ಎಂದರು. ಮತ್ತೊಮ್ಮೆ ನಾನು ನಿಮ್ಮನೆಗೆ ಬರ್ತೀನಿ ಅಂದಿದ್ರಂತೆ. ಗುರುಗಳು ಬಂದೇ ಬರುವರೆಂದು ದಿನವಿಡೀ ಕಾದರೂ ಗುರುನಾಥರು ಬರಲಿಲ್ಲ. ಇದರಿಂದ ಬೇಸರಗೊಂಡ ಅವರು ಮರುದಿನ ಗುರುದರ್ಶನಕ್ಕೆ ಬಂದು, ಗುರುಗಳೇ, ನಿನ್ನೆ ಬರ್ತೀನಿ ಅಂತ ಹೇಳಿ ಬರಲಿಲ್ವಲ್ಲ ಎನ್ನಲು ಗುರುನಾಥರು, ಬಂದಿದ್ನಲ್ಲಮ್ಮ ಗೋವಿನ ರೂಪದಲ್ಲಿ, ಆ ಥರ ಬಿಸಿ ಅನ್ನ ಹಾಕೋದೆ ನೋಡು, ನನ್ನ ನಾಲಿಗೆಯೆಲ್ಲ ಸುಟ್ಟು ಬೊಬ್ಬೆ ಬಂದಿದೆ ಎಂದು ನಾಲಿಗೆ ಹೊರಚಾಚಿದರು. ಆಗ ಅವರ ನಾಲಿಗೆಯಲ್ಲಿ ಸುಟ್ಟ ಬೊಬ್ಬೆಗಳಿದ್ದವು. ಆ ದಂಪತಿಗಳು ದನಕ್ಕೆ ಬಿಸಿ ಅನ್ನ ಇಟ್ಟಿದ್ದಕ್ಕಾಗಿ ಬಹಳ ಬೇಸರಿಸಿದರು. ಗುರು ಎಂಬುದು ಭಾವವೇ ವಿನಃ ದೇಹವಲ್ಲ. ಶುದ್ಧ ಭಾವವಿರುವಲ್ಲಿ ಆತ ಯಾವ ರೂಪದಲ್ಲಿ ಬೇಕಾದರೂ ಬರುವನೆಂಬುದಕ್ಕೆ ಈ ಘಟನೆ ಸಾಕ್ಷಿ. ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಪದ್ಯೆ.